ಮ್ಯಾನಿಫೆಸ್ಟೇಷನ್ ಎಂತ ಗೊತ್ತಾಗ್ತಿದ್ದ ಮುಂಚೆ. ಸೊ 2021 ಐ ಗೆಸ್ ನಾನು ಕಂಡು ಹೆಂಗಪ್ಪ ಅಂತ ನಾನು ಸ್ಟಾರ್ಟೆಡ್. ಸೊ ಈ ಮ್ಯಾನಿಫೆಸ್ಟೇಷನ್ ಯಾವತ್ತಂತಂದರೆ ನಂಗೆ ಮ್ಯಾನಿಫೆಸ್ಟೇಷನ್ ಎಂತ ಗೊತ್ತಾಗ್ತಿದ್ದ ಮುಂಚೆನೇ ಅದು. ಸೊ 2020 ನಂಗೆ ಸ್ಪಿರಿಚುವಾಲಿಟಿ ಬಗ್ಗೆ ಸ್ವಲ್ಪ ಗೊತ್ತಾಗ್ತಿದೆ, ಬಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಇದು ಯಾವತ್ತಾದ್ರೆ 2021 ಐ ಗೆಸ್ 2021 ನಂಗೆ ಅದು ಅನ್ಕೊಂತೀವಿ. ಸೊ ವಾಟ್ ಹ್ಯಾಪನ್ ವಾಸ್, ನಾನು ಸ್ಟಾರ್ಟಿಂಗಿಂದ ಹೇಳ್ತೀನಿ ನಿಮಗೆ ಅಂತಂದೇಳಿ ನನಗೆ ಟ್ರೈಪಾಡ್ ತಗೊಂಡ್ಕೊಂಡು ಇದಿತ್ತು. ಓಕೆ, ಮೇನ್ ಟ್ರೈಪಾಡ್ ಇತ್ತು ನನ್ನ ತಲೆನಿದು ಜಾಸ್ತಿ ಟ್ರೈಪಾಡ್ ತಗೊಂಡು. ಸೊ ನನಗೆ ದುಡ್ಡಿಲ್ಲ. ಓಕೆ, ಪೇರೆಂಟ್ಸ್ ಎಲ್ಲ ಕೇಮಕ್ಕೆ ನನಗೆ ಇಷ್ಟ ಇಲ್ಲ ಆ ಟೈಮಲ್ಲಿ. ಈಗ ಪೇರೆಂಟ್ಸೇ ಕೊಡ್ತಿದ್ದು, ಬಟ್ ಸ್ಟಿಲ್ ಆ ಟೈಮಂಗೆ ಇಲ್ಲ. ನನ್ನ ಪೇರೆಂಟ್ಸನ್ನು ಕೇಮಕ್ಕಾಗ ಅಲ್ಲಿ ಅಂದ್ಕೊಂಡಿದ್ದೀವಿ. ನಂಗೆ ದುಡ್ಡು ಬೇಕಿತ್ತು ನನಗೆ ಟ್ರೈಪಾಡ್ ತಗೊಂಬೋಸ್ಕರ. ಟ್ರೈಪಾಡ್ 1000-1500 ಹಂಗಿರುತ್ತೆ ರೇಂಜ್. ಸೊ ನಮಗೆ ದುಡ್ಡು ಬೇಕು, ನಮ್ಮ ತಲೆಗೆ ಅದಿರೋದು ಮೇನು. ಅಷ್ಟೊತ್ತಿಗೆ ಅಂತ ಹೇಳ್ತಂದ್ರೆ ಅದೇ ಟೈಮಲ್ಲಿ ನನ್ನ ಅಕ್ಕನ ಮದುವೆ ಬಂತು, ನನ್ನ ಕಸಿನ್ ಸಿಸ್ಟರ್. ನಮ್ಮ ಇದ್ರಂಗೆ ಅಂತಂದರೆ ಅಂದರೆ ನಮ್ಮ ಟ್ರೆಡಿಷನ್ ಪ್ರಕಾರ ಮದುವೆ ಹಾಪತ್ತಿಗೆ ಹುಡುಗಿ ಅವಳ ಜೊತೆಗೆ ಮನೆಯಲ್ಲಿದ್ದಂತೆ ಯಾರು ಮದುವೆ ಆಗಿದ್ದು ಹುಡುಗ ಅಥವಾ ಹುಡುಗಿನ ಕಳಿಸ್ತಾರೆ, ಅವ್ರಿಗಿಂತ ಚಿಕ್ಕವ್ರನ್ನ ಅವ್ರ ಜೊತೆ ಕಳಿಸ್ತಾರೆ. ಅದೇ ಅಂತಂದರೆ ನನ್ನ ದಡಮ್ಮ ಅಂದರೆ ನನ್ನ ಅಕ್ಕನ ಕಸಿನ್ ಇದ್ದು ಅಮ್ಮ ಅಂತ ಅನ್ಕೊಂಡಿದ್ದು, ನಾನು ಕಳಿಸೋದು ಅವ್ರಿಗೆ ನಾನೇ ಅನ್ಕೊಂಡಿದ್ದು. ಸೊ ನಾನು ಒಟ್ಟಿಗೆ ಹೊಯ್ಕೆ ಇತ್ತು ಮದುವೆ ಆದಮೇಲೆ ಅವಳು ಒಳಗಣ್ಣೊಟ್ಟಿಗೆ ನಾನು ಹೊಯ್ಕಿದ್ದು ಅವ್ರ ಜೊತೆಗೆ. ಓಕೆ, ಅಷ್ಟೇ ನಮ್ಮ ಹೇಳ್ದ ಇನ್ನೊಂದು ಕಳ್ಸ್ಕೊಂತ ಅಂದ್ಕೊಂಡೆ ನನಗೆ ಹೇಳ್ದ. ಅಷ್ಟೇ ನಾನು ಅಂತ ಅಂದ್ಕೊಂಡೆ ಅಂದರೆ ಓಕೆ, ಈಗ ನಾನು ಹಾಕಿದ್ದೆ. ಈ ಹಾದು ಇದೆ ಅಂದರೆ ಅಕ್ಕನೊಟ್ಟಿಗೆ ಯಾರು ಹಾದ್ರು ನಮ್ಮನ್ನ ಹೇಳ್ನಾರ ಅವರಿಗೆ ಅವ್ರ ಗಂಡನ ಮನೆಯವರು ಎಂಥವ್ರು ಕೊಡ್ತಾರೆ, ಲೈಕ್ ಗಿಫ್ಟ್ ಅಂತ. ಅಂದರೆ ಬಂದೋದಕ್ಕೆ ದಕ್ಷಿಣೆ ಅಂದಲ್ಲಿ ಒಂದು ಡ್ರೆಸ್ ಕೊಡ್ತಾರೆ ಅಥವಾ ದುಡ್ಡು ಕೊಡ್ತಾರೆ. ಓಕೆ, ನಂಗೆ ಡ್ರೆಸ್ ಬೇಡ, ನಾನು ಹಾಕಿದೆ ನಂಗೆ ಡ್ರೆಸ್ ಬೇಡ, ನನಗೆ ದುಡ್ಡು ಬೇಕು. ನಾನು ತಲೆಗೆ ಸೆಟ್ ಮಾಡ್ಕೊಳ್ಳೋದು ಎಷ್ಟು ಮನಿ ಅಂದರೆ ಎಕ್ಸಾಕ್ಟ್ 5000. ಓಕೆ, ನಂಗೆ 5000 ಬೇಕು. 5000 ಅವ್ರು ಕೊಡ್ತಾರೆ. ಅದನ್ನ ಟ್ರೈಪಾಡ್ ತಗೊಂಡು ನಾವನ್ನ ವಿಜುವಲೈಸ್ ಕೂಡ ಮಾಡ್ತಿದ್ವಿ. ನಾನು ಟ್ರೈಪಾಡ್ ಆಗಿ ತಗೊಂಡದ್ದು ಅದನ್ನು ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದು ಅದನ್ನು ನೆನೆಸ್ಕೊಂಡಿದ್ವಿ. ಬಟ್ ಇಷ್ಟು ಎಕ್ಸಾಕ್ಟ್ ಅಮೌಂಟ್ ಮಾತ್ರ ನನ್ನ ತಲೆ ಇದ್ದಿದ್ದು 5000. ಅದನ್ನು ಟ್ರೈಪಾಡ್ ತಗೊಂಡೆ. ಓಕೆ, ಮೇನಾಗಿ ಟ್ರೈಪಾಡ್ ನಮ್ಗೆ ಬೇಕದಲ್ಲ. ಆಮೇಲೆ ಎಣಿಸ್ಕೊಂಡೆ ಐ ಜಸ್ಟ್ ಲೆಟ್ ಇಟ್ ಗೋ. ಓಕೆ, ಡಿಟ್ಯಾಚ್ ಆಗೋದು ಕಂಪ್ಲೀಟ್, ನಂಗೆ ಅದು ನೆನಪು ಇಲ್ಲ, ನಾನು ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೆ ಅಂತ. ಓಕೆ, ನೆಕ್ಸ್ಟ್ ಅಕ್ಕನ ಮದುವೆ ಆಯ್ತು. ನಾನು ಹಾಕೋಕ್ಕೆ ನಾನು ಕಳಿಸ್ಕೊಳೊಟ್ಟಿಗೆ ನಾನು ಲಗೇಜ್ ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡಿದ್ದೆ. ಆ ದಿನ ಎಂತಾಯ್ತಂದರೆ ನನಗೆ ಮುಂಚೆ ಎಲ್ಲ ನಾನು ಹಾಕಿಲ್ಲ. ನಾನು ಹೇಳಿದ್ರು ಒಂದೇ ಹೇಳ್ತು ಅಮ್ಮನ ಹತ್ರ ದಡನ ಹತ್ರ ಹೇಳಿದ್ರು ಅಂದರೆ ನಾನು ಹಾಕ್ತಿಲ್ಲ, ನಂಗೆ ಇಷ್ಟ ಇಲ್ಲ ಹಾಕಿ ಅಂದರೆ. ಓಕೆ, ಬಿಕಾಸ್ ನಂಗೆ ತುಂಬ ಕಷ್ಟ ಆಯ್ತು ಹೊಸ ಮನ್ಸೊಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ನಾನು ಮಾತು ಗೊತ್ತಿಲ್ಲ, ಅವ್ರ ಥರ ಗೊತ್ತಿಲ್ಲ, ಇಷ್ಟ ಆಮೇಲೆ ನೆಕ್ಸ್ಟ್ ಎಂತಾಯ್ತು ಅಂದರೆ ನೆಕ್ಸ್ಟ್ ನಾನು ಒಟ್ಟಿಗೆ ಹೋದಾದ್ಮೇಲೆ ಒಂದು ದಿನ ಅಲ್ಲೇ ಇರ್ಕು. ನೆಕ್ಸ್ಟ್ ನಾನು ಎಕ್ಸಾಮ್ ಇತ್ತು, ಬಟ್ ನಾನು ಎಕ್ಸಾಮಿಗೆ ಅಟೆಂಡ್ ಆಗಿಲ್ಲ ಕಾಲೇಜಿಗೆ, ಅದು ಎಕ್ಸಾಮ್ ಮಾಡಿದ್ದೀರು. ಓಕೆ, ಎಂತಾಯ್ತು ಅಂದರೆ ನಾನು ಹೋದೆ. ನೆಕ್ಸ್ಟ್ ಡೇ ಅಂತಂದರೆ ನಮ್ಮನೆಯವರೆಲ್ಲ ಅವ್ರ ಅಕ್ಕನ ಗಂಡನ ಮನೆಗೆ ಬರ್ತೆ. ಅಲ್ಲಿಂದ ನನ್ನ ಕರ್ಕೊ ಹೋದ್ರೆ ನಾನು ಒಟ್ಟಿಗೆ ಹೋಗ್ತೀನಿ ಮನೆಗೆ ವಾಪಸ್ ಬರ್ತೆ. ಅಷ್ಟೊತ್ತಿಗೆ ಎಂತಾಯ್ತು ಅಂದರೆ ನನ್ನ ತಲೆಗೆ ಇರಲಾಗೆ ಅಂತಂದ್ರು ರೆಡಿ ಆಗಿದೆ. ನಾನು ಕಾಯ್ತಿದ್ದೆ ಎಷ್ಟೊತ್ತಿಗೆ ಬರ್ತಾರೆ ಇವರು, ಯಾಕಂದ್ರೆ ನಮ್ಗೆ ಅಲ್ಲಿ ಬುಕ್ ಮನಸ್ಸೇ ಇರಲಿಲ್ಲ. ನಾನು ಹತ್ರ ಮಾತಾಡ್ತಿರಲಿಲ್ಲ ಹೆಚ್ಚು. ಅಂತಿದ್ದೆ ಬಿಟ್ಟರೆ ಅವ್ರು ಮಾತಾಡಿಸ್ರೆ ನಾನೇ ಮಾತಾಡ್ತಾ ಇಲ್ಲ, ತುಂಬ ಕಮ್ಮಿ ಮಾತಾಡ್ತೀನಿ. ನಂಗೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು. ನನ್ನ ತಲೆಗೂ ಇಲ್ಲ ನನಗೆ ಇದು ಬೇಕು, ಇದು ಎಣಿಸ್ಕೊಂಡಿದ್ದೀನಿ ನಾನು 5000 ಟ್ರೈಪಾಡ್ ಯಾವ ತಲೆಗಿಲ್ಲ. ನಂಗೆ ಜಸ್ಟ್ ಹೊಸ ಕಾರಣಕ್ಕೆ ಹೋಗ್ತಿದ್ದೆ. ಆಮೇಲೆ ಎಂತಾಯ್ತು ಅಂದರೆ ಬಂದರೆ ನಮ್ಮ ಮನೆಯಲ್ಲ ಅಕ್ಕನ ಗಂಡ ಮನೆಗೆ ಬಂದರೆ ಅಷ್ಟೊತ್ತಿಗೆ ಎಂತಾಯ್ತು ಅಂದರೆ ಅವ್ರ ಮನೆಯವರ ಒಂದು ತಾಲಿನ ತಟ್ಟಿ ಹಿಡ್ಕೊಂಡು ಅದನ್ನು ದಕ್ಷಿಣೆ ಇಟ್ಟು ಕೊಟ್ಟರಕ್ಕ. ನಂಗೆ ಗೊತ್ತಿಲ್ಲ ಇದೆ ಅಂತಪ್ಪ ಅದನ್ನು ಹಾಕಂತಿದ್ದೆ. ಆಮೇಲೆ ಕೊಟ್ಟು ನನಗೆ ಗೊತ್ತಾಯಿತು ಇದಕ್ಕೆ ನಾವು ಬಂದದಕ್ಕೆ ಕೊಟ್ಟಿದ್ದವರು. ಆಮೇಲೆ ಅದನ್ನು ಆಂಟಿ ಹತ್ರ ಕೊಟ್ಟೆ. ನನ್ನ ಆಂಟಿ ಅವ್ರು ಬ್ಯಾಗ್ ಇಟ್ಕೊಂಡ್ರು. ಆಮೇಲೆ ಕೊಡ್ತೀನಿ ನಾನು, ನನ್ನ ಹತ್ರ ಪರ್ಸ್ ಅಂತದ್ದು ಇರಲ್ಲ. ಓಕೆ, ನೆಕ್ಸ್ಟ್ ಎಂತದ್ದು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡಾದ್ಮೇಲೆ ವಾಪಸ್ ಆಪತ್ತಿಗೆ ಕಾರಂಗೆ ಆಂಟಿ ಓಪನ್ ಮಾಡಿ ಕೊಟ್ರಿ. ಕಡೆಗೆ ಓಪನ್ ಮಾಡಿ ಇಟ್ಕೊಂಡ್ರೆ ಅದಂಗೆ ಎಷ್ಟು ದುಡ್ಡು ಇದೆ ಅಂತ ಹೇಳಿಕಂಬ ಗ್ಯಾಸ್ ಎಕ್ಸಾಕ್ಟ್ 5000 ಇರ್ತದೆ ನನಗೆ.
ನಾನು ಅನ್ಕೊಂಡಿಲ್ಲ. ಓಕೆ, ನಾನು ಅನ್ಕೊಳ್ಳೋದು ಇದು ನಿಜ ಆಗಿತ್ತು. ಇದು ಹೆಂಗಪ್ಪ ಅಂತ ನಾ ಕಾಣ್ತಿದ್ದೆ. ಓಯ್ 2,000 ಇಡ್ಲಕ್ಕಿತ್ತು, 3,000 ಇಡ್ಲಕ್ಕಿತ್ತು, 4,000 ಇಡ್ಲಕ್ಕಿತ್ತು, ಅಥವಾ ಡ್ರೆಸ್ಸು ಕೊಡ್ಲಕ್ಕಿತ್ತು. ಬಟ್ ಅವ್ರು ಎಂತ ಕೊಟ್ಟರೆ ಹೇಳಿ, ದುಡ್ಡು ಕೊಟ್ಟರು. ಅದು ಎಕ್ಸಾಕ್ಟ್ 5,000 ರುಪೀಸ್. ನನಗೆ ಶಾಕ್ ಆಯಿತು, ಇದು ಹೆಂಗೆ ಸಾಧ್ಯ, ನಾ ಅನ್ಕೊಳ್ಳೋದು ಆಯ್ತಲ್ಲ ಇಲ್ಲವೇ. ನೆಕ್ಸ್ಟ್ ಅದ್ರಾಗ ನಾನು ಟ್ರೈಪಾಡ್ ಆರ್ಡರ್ ಮಾಡಿದೆ. ಟ್ರೈಪಾಡ್ ಇತ್ತು, ಈಗ ಇರಲಿಲ್ಲ. ನಾನು ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟಾಗಿತ್ತು. ಓಕೆ, ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟಿಗೆ ನೀನು ಕಾಣಲ್ಲ ಅಂದರೆ ಯು ಕ್ಯಾನ್ ಕ್ಲಿಕ್ ಹಿಯರ್, ಇಲ್ಲ ಬರ್ತಲ್ಲ, ಕ್ಲಿಕ್ ಮಾಡಿ ಕಾಣ್ಯಾಕ. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಇದನ್ನು ನಾನು ಟ್ರೈಪಾಡ್ ತಗೊಂಡೆ. ಇದ್ರೆ ನಂಗೆ ಒಂದು ಅರ್ಥ, ಇದು ನಂಗೆ ಇದನ್ನ ನೆನಪಿಲ್ಲ ನಿಜ ಹೇಳ್ಕೊಂಡ್ರೆ. ನಂಗೆ ನೆನಪಾದ್ದು ಮೊನ್ನೆ ನನ್ನ ಫ್ರೆಂಡ್ಸಿಗೆ ಈ ಸ್ಟೋರಿ ಹೇಳ್ತೀನಿ. ನನ್ನ ಫ್ರೆಂಡ್ಸಿಗೆ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕಳಿಸೋತ್ತಿಗೆ ಐ ಆಮ್ ಸ್ಟಾರ್ಟೆಡ್. ಓಕೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಅವ್ರಿಗೆ ಕಳಿಸೋತ್ತಿಗೆ ನನಗೆ ಈ ಸ್ಟೋರಿ ನೆನಪಾದ್ದು. ನನ್ನ ಫ್ರೆಂಡ್ಸಿಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತು. ಓಕೆ, ನಾನು ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಯ್ತು ಹಿಂಗೆಲ್ಲ ಆಗ್ತದೆ. ನೀವೆಂತ ಅಂದ್ಕೊಂಡ್ರೆ ನಿಮ್ಮ ವರ್ಡ್ಸ್ ಈಸ್ ಅ ಪವರ್ಫುಲ್ ವೆಪನ್. ಓಕೆ, ನೀವು ಅದೇ ನೀವಂತ ಅಂದ್ಕೊಂತೀರಿ ಅದೇ. ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ಎಂತ ಆಯ್ತು, ಓಕೆ, ನನಗೆ ಹಿಂಗೆ ಲಿಪ್ ಟಿಂಟ್ ಇತ್ತು, ಸಜೆಸ್ಟಿಂಗ್ ನೋಟಿಸ್. ಓಕೆ, ಇಷ್ಟೆಲ್ಲ ಆಯಿತು. ಇದ್ರೆ ನಂಗೆ ಒಂದು ಎಂತ ಗೊತ್ತಾಯ್ತು ಅಂದರೆ, ನಿಮ್ಗೆ ಎಂಥವ್ರು ಬೇಕಂತ ಇದ್ದರೆ, ಇಫ್ ಯು ವಾಂಟ್ ಮ್ಯಾನಿಫೆಸ್ಟ್ ಸಮಥಿಂಗ್ ಲೈಕ್ ಎನಿಥಿಂಗ್, ದುಡ್ಡು ಇರ್ಬೋದು, ಲೈಕ್ ಎ ಜಾಬ್, ರಿಸಲ್ಟ್ಸ್, ಎನಿಥಿಂಗ್. ಓಕೆ, ನೀವು ಫಸ್ಟ್ ಅಂತ ಮಾಡ್ಕೊಂಡ್ರೆ ನಿಮ್ಮ ತಲೆಯಲ್ಲಿ ಇರ್ತದೆ ನಿಮ್ಗೆ ಎಕ್ಸಾಕ್ಟ್ ಎಂತ ಬೇಕಂದಲ್ಲಿ ನೀವು ವಿಜುವಲೈಸ್ ಮಾಡ್ಲಿಕ್ಕೆ. ಮತ್ತೊಂದು ಎಂತ ಅಂದರೆ ನೀವು ಕಂಪ್ಲೀಟ್ ಡಿಟ್ಯಾಚ್ ಆಗ್ಯಕ್ಕೆ. ಇವತ್ತು ಬರ್ತಾ ನಾಳೆ ಬರ್ತಾ ಯಾವತ್ತಪ್ಪ ಆತು ಇಲ್ಲಿ ನೆಗೆಟಿವ್ ಥಾಟ್ ಇಪ್ಪಕ್ಕೆ ಆಗ ನೆಗೆಟಿವ್ ಥಾಟ್ ಬಂದೇ ಬರ್ತದೆ ಮನುಷ್ಯನಿಗೆ. ಓಕೆ, ಬಟ್ ಒಂದು ಎಂತ ಅಂದರೆ ನೀವು ನೆಗೆಟಿವ್ ಥಾಟ್ ಬಂದಂಗೂ ಇಲ್ಲ ಇದು ಆಯಾತ್ ಪಕ್ಕಾ. ಅಂತಕ್ಕಂದ್ರೆ ಯು ಆರ್ ಮಾಸ್ಟರ್ ಮ್ಯಾನಿಫೆಸ್ಟರ್. ಓಕೆ, ನಾನು ಮಾಸ್ಟರ್ ಮ್ಯಾನಿಫೆಸ್ಟರ್. ನನ್ನ ಕೈಗಾಗಿದ್ದು ಎಂಥದ್ದು ನಂಗೆ ಯಾವತ್ತು ಹೊಣೆ ಅಂತ. ಇಫ್ ಐ ವಾಂಟ್ ಸಮಥಿಂಗ್ ನಂಗಂತೂ ಬೇಕಾದ್ರೆ ನಂಗೆ ಅನ್ಸುತ್ತಂದರೆ ಇದು ನಂಗೆ ಸಿಕ್ಕತ್ತು. ಇದು ನನ್ನ ಹತ್ರ ಆಲ್ರೆಡಿ ಇತ್ತು, ಸಿಕ್ಕತ್ತಲ್ಲ, ಆಲ್ರೆಡಿ ನನ್ನ ಹತ್ರ ಇತ್ತು. ನಾನು ಇಮೇಜಿನ್ ಮಾಡ್ಕೊಂತೆ ಇದು ನನ್ನ ಹತ್ರ ಆಲ್ರೆಡಿ ಇದ್ದಿತ್ತು. ನಾನು ಈಗ ಅಬ್ರಾಡಿಗೆ ಬಂದಿದ್ದೆ, ನಾನು ನೆನೆಸ್ಕೊಂತೆ ನನ್ನ ಫೇವ್ರೆಟ್ ಕಂಟ್ರಿ ನನ್ನ ವಿಜುವಲೈಸ್ ಮಾಡ್ಕೊತಿದ್ದೆ. ಇಷ್ಟು ಚಂದ ಪ್ಲೇಸ್ ಇಷ್ಟು ಲೈಕ್ ಇತ್ತು. ಆ್ಯಂಡ್ ನೀವು ಹಿಂಗೂ ಮಾಡ್ಲಕ್ಕೆ ಲಾಕ್ ಸ್ಕ್ರೀನ್ ನಿಮ್ಗೆ ಎಂತ ಬೇಕು. ಫಾರ್ ಎಕ್ಸಾಂಪಲ್ ಕಂಟ್ರಿ ಅನ್ನಲ್ಲ, ನೀವು ಆ ಕಂಟ್ರಿದು ಯಾವುದಾದ್ರು ಪ್ಲೇಸನ್ನು ಹಾಕೊಂಡು ನೀವು ದಿನ ಕಾಣ್ಲಕ್ಕೆ ಓಪನ್ ಮಾಡಿದಾಗ ನಿಮ್ಗೆ ಅದೇ ತೋರುತ್ತೆ ನಿಮ್ಮ ಲಾಕ್ ಸ್ಕ್ರೀನ್ ವಾಲ್ಪೇಪರ್. ಸೊ ನಿಮ್ಗೆ ಅನಿಸುತ್ತಾ ಇದು ನನ್ನ ಹತ್ರ ಆಲ್ರೆಡಿ ಇತ್ತು, ನಾನು ಆಲ್ರೆಡಿ ಆ ಪ್ಲೇಸಲ್ಲಿದ್ದೆ. ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ, ಎಷ್ಟು ಖುಷಿ ಆಗ್ತಿತ್ತು ನಿಮಗೆ ಅನ್ನೋದು. ಓಕೆ, ಸೊ ಇದು ನನ್ನ ಮ್ಯಾನಿಫೆಸ್ಟೇಷನ್ ಸ್ಟೋರಿ ಆಯಿತು. ಇದೆಲ್ಲ ನನ್ನ ಮ್ಯಾನಿಫೆಸ್ಟೇಷನ್ ಅಂದರೆ ಎಂತಂತ ಗೊತ್ತಾಗ್ತಿಂತ ಮುಂಚೆ ಆಯಿತು. ಸೊ ಅದೇ ಹೇಳಿದೆ, ನೀವು ಕಂಪ್ಲೀಟ್ಲಿ ಡಿಟ್ಯಾಚ್ ಆಗಿರ್ಕ ನಿಮಗೆ ಎಂಥವ್ರು ಬೇಕಂತ ಇದ್ದರೆ, ನೀವು ಒಟ್ಟಿಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಇಟ್ಸ್ ನಾಟ್ ಗೋನ್ ಹ್ಯಾಪನ್. ಜಸ್ಟ್ ಲೆಟ್ ಗೋ. ನಂಗೆ ಇದು ಬೇಕು, ಐ ನೀಡ್ 1 lakh rupees ಹೈ ಪೇಯಿಂಗ್ ಸ್ಯಾಲರಿ ಬೇಕು. ಓಕೆ, ನಂಗೆ ಇಂಥ ಸ್ಯಾಲರಿ ಸಿಗ್ತಾಯಿತ್ತು ಪರ್ ಮಂತ್. ವಿಜುವಲೈಸ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಆಲ್ರೆಡಿ ಆ ದುಡ್ಡಿತ್ತು, ನೀವು ಅದ್ರಾಗ ಎಂತಲ್ಲಿ ತಗೊಂತಿದ್ರಿ. ಯು ನೀಡ್ ಟು ಇಮ್ಯಾಜಿನ್. ನಾನು ಇಷ್ಟೊಂದು ಹೇಳಿದೆ, ನನಗೀಗ ಇಟ್ಸ್ ನಾಟ್ ಲೈಕ್ ನಂಗೆ ಬೇಕಾದೆಲ್ಲ ನಂಗೆ ಸಿಕ್ತಿತ್ತು ನಾಳೆ ಅಲ್ಲ. ನಾನು ಇನ್ನೂ ಟ್ರೈ ಮಾಡ್ತಾಯಿದ್ದೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ. ಬಟ್ ಒನ್ ಥಿಂಗ್ ಗೊತ್ತಿತ್ತು, ನಾನು ಎಣಿಸ್ಕೊಳ್ಳೋದೆಲ್ಲ ಆಗ್ತು, ನಂಗೆ ಬೇಕಾದೆಲ್ಲ ನಂಗೆ ಸಿಕ್ತಾಯಿತ್ತು ಅಂತ ನಂಗೆ ಗೊತ್ತಿತ್ತು ಆಲ್ರೆಡಿ. ನನ್ನ ಹತ್ರ ಆಲ್ರೆಡಿ ಇತ್ತದು, ನನ್ನ ಫ್ಯೂಚರ್ ಸೆಲ್ಫ್ ಹತ್ರ ಆಲ್ರೆಡಿ ಇತ್ತು. ಸೊ ನನ್ನ ಟೆನ್ಷನ್ ಎಲ್ಲ ಬರ್ತದಷ್ಟೇ. ಯು ಜಸ್ಟ್ ನೀಡ್ ಟು ಲೆಟ್ ಇಟ್ ಗೋ. ಡಿಟ್ಯಾಚ್ಮೆಂಟ್ ಇಸ್ ಅ ಮೇನ್ ಥಿಂಗ್. ಓಕೆ, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರೆ ಫಸ್ಟ್ ಯು ನೀಡ್ ಟು ಕಂಪ್ಲೀಟ್ಲಿ ಡಿಟ್ಯಾಚ್. ಸೊ ಈ ವಿಡಿಯೋ ಇಷ್ಟ ಆಯ್ತು ಅನ್ಕಂತೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನನ್ನ ಮ್ಯಾನಿಫೆಸ್ಟೇಷನ್ ಸ್ಟೋರಿ ನಾನು ನೋಡಿ ಶೇರ್ ಮಾಡ್ಕೊಂತೆ. ದಟ್ಸ್ ಇಟ್. ಬಾಯ್.